ಶಾಂತಿ ಮತ್ತು ನೆಮ್ಮದಿಗೆ ಕಾಂಗ್ರೆಸ್ನ ಓಲೈಕೆ ರಾಜಕಾರಣ ಕೊಳ್ಳಿ ಹಿಡ್ತಾ ಇದೆ. ಕರ್ನಾಟಕದ ಶಾಂತಿ ಮತ್ತು ನೆಮ್ಮದಿಗೆ ಕಾಂಗ್ರೆಸ್ನ ಓಲೈಕೆ ರಾಜಕಾರಣ ಕೊಳ್ಳಿ ಹಿಡ್ತಾ ಇದೆ. ಹೀಗೆ ಬಿಟ್ಟರೆ ಬಹುಶಃ ಕರ್ನಾಟಕದ ಜನರಿಗೆ ಸಿಗೋದು ಚಟ್ಟದ ಭಾಗ್ಯ ಮಾತ್ರ. ಇಡೀ ದೇಶದಲ್ಲಿ ಭಯೋತ್ಪಾದನಾ ಚಟುವಟಿಕೆ ನಡೆಸೋದಕ್ಕೆ ಒಂದು ದೊಡ್ಡ ಪ್ರಮಾಣದ ತಯಾರಿ ಮತ್ತು ತಾಲೀಮನ್ನು ನಡೆಸಿದ್ದಾರೆ ಅನ್ನೋದು ತಿಳಿದು ಬಂತು. ಇಂಥವ್ರನ್ನ ಬೆಳೆಸುವ ಮತ್ತು ಬೆಂಬಲಿಸುವ ಕೆಲಸವನ್ನು ಕಾಂಗ್ರೆಸ್ ತನ್ನ ರಾಜಕೀಯ ಲಾಭಕ್ಕಾಗಿ ಮಾಡ್ತಾ ಇದೆ. ಇದು ಅತ್ಯಂತ ಅಪಾಯಕಾರಿ. ಈ ನೀತಿ ವಿರುದ್ಧ ರಾಜ್ಯದ ಜನ ಕರ್ನಾಟಕವನ್ನು ಶಾಂತಿಯ ತೋಟವನ್ನಾಗಿ ಉಳಿಸೋದಕ್ಕೆ BJP ಮತ್ತು JDS ಅಭ್ಯರ್ಥಿಗಳನ್ನು ಬೆಂಬಲಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಮಂಡ್ಯದಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರನ್ನು ಗೆಲ್ಲಿಸೋದ್ರ ಮೂಲಕ ಕಾಂಗ್ರೆಸ್ನ ಈ ನೀತಿಯ ವಿರುದ್ಧ NDA ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅಂಥೇಳಿ ನಾನು ವಿನಂತಿಸ್ತೇನೆ.